ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ನಿಮ್ಮ ಮೇಘನ. ಸೊ ಇವತ್ತು ನಾನು ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿದ್ದೀವಿ. ಇಲ್ಲಿ ನಮಗೆ ಅವಿವಾ ಲಿಥಿಯಂ UPS ಬ್ಯಾಟರೀಸ್ ಹಾಗೂ ನಿಮಗೆ ಸೋಲಾರ್ ಇನ್ವರ್ಟರ್ ಸಿಗುತ್ತೆ. ಹಾಗಿದ್ರೆ ಇಲ್ಲಿನ ಪ್ರಾಡಕ್ಟ್ಸ್ ಯಾವ್ದು ಅಂಡ್ ಅದ್ರ ಯೂಸರ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ಇವಾಗ ನಿಮ್ಗೆ ಔಟ್ಪುಟ್ ಕನೆಕ್ಟ್ ಆಗಿದೆ. ಇದು UPS ಗೆ ಬ್ಯಾಟ್ರಿ ಅಲ್ಲಿ ಕನೆಕ್ಟ್ ಆಗಿದೆ. ಸೊ ಸೋಲಾರ್ ಪ್ಯಾನೆಲ್ ಕೂಡ ಕನೆಕ್ಟ್ ಆಗಿದೆ. ನಾನ್ ನಿಮ್ಗೆ ಒನ್ ಬೈ ಒನ್ ಆನ್ ಮಾಡ್ತಾ ಹೋಗ್ತೇನೆ. ಸೊ ನೋಡಿ, ಇವಾಗ ಇಲ್ಲಿ ಸೊ ನೀವೇನ್ ಮಾಡ್ಬೋದು, ಡ್ಯೂರಿಂಗ್ ದಿ ಡೇ ಟೈಮ್ ಇದನ್ನೇ ಹೋಮ್ ಅಪ್ಲೈನ್ಸಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಏನ್ ಮಾಡ್ಕೊಳ್ಬಹುದು ನೀವು. ಈ 200 ಕ್ಯಾಂಡಲ್ಸ್ ನಾನು ಹಾರ್ಡ್ಲಿ 1600 ವ್ಯಾಟ್ಸ್ ವರೆಗೆ ನಾನು ಲೋಡ್ ಹಾಕಿದ್ದೀನಿ. ಸೊ ನಿಮ್ಮ ಬ್ಯಾಟ್ರಿ ಕೆಪಾಸಿಟಿ, ನಿಮ್ಮ ಹೋಮ್ ಅಪ್ಲೈನ್ಸಸ್ ಲೋಡ್ ಮೇಲ್ಗಡೆ ನೀವೇನ್ ಮಾಡ್ಕೊಳ್ಬಹುದು, ಟಿಲ್ 3.6 ಕಿಲೋವ್ಯಾಟ್ ವರೆಗೆ ಆ ಇನ್ವರ್ಟರ್ ಅಲ್ಲಿ, ಹೈ ಫ್ರೀಕ್ವೆನ್ಸಿ ಇನ್ವರ್ಟರ್ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಿಮ್ಗೆ ಈ UPS ನ ನೀವೇನ್ ಮಾಡ್ಬೋದು ಅಂತ ಅಂದ್ರೆ, ನಿಮ್ಗೆ ಆಫ್ ಗ್ರಿಡ್ ನಾರ್ಮಲ್ UPS ತರ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಎಕ್ಸ್ಪೋರ್ಟ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೋದು, ನಾರ್ಮಲ್ UPS ಆಫ್ ಗ್ರಿಡ್ ಮಾಡೆಲ್ ತರ ಜಸ್ಟ್ ನಮ್ಮ ಮನೆಗೆ ಎಷ್ಟು ಯುಟಿಲೈಸೇಷನ್ ಬೇಕೋ ಬೇಸ್ಡ್ ಆನ್ ದಟ್ ಬ್ಯಾಟ್ರಿ ಹಾಕೊಂಡು ನಾರ್ಮಲ್ ಆಫ್ ಗ್ರಿಡ್ UPS ತರ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ಇದನ್ನೇ 50 ಕಿಲೋವ್ಯಾಟ್ ವರೆಗೆ ಬೇಕಾಗುತ್ತೆ ಅಥವಾ 20 ಕಿಲೋವ್ಯಾಟ್ ವರೆಗೆ ಬೇಕಾಗುತ್ತೆ ಅಂತ ಅಂದ್ರೆ ನೀವು ಇದನ್ನೇನೆ 3.6 ಕಿಲೋವ್ಯಾಟ್ ನಂಬರ್ ಆಫ್ UPS ಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ 3.6 ಕಿಲೋವ್ಯಾಟ್ ಇಂಟು 3 ಆ ತರ ನೀವು ಮಾಡ್ಕೊಂಡಾಗ ನಿಮ್ಗೆ 15 ಕಿಲೋವ್ಯಾಟ್ಸ್ ಅಥವಾ 20 ಕಿಲೋವ್ಯಾಟ್ಸ್ ಅಥವಾ 50 ಕಿಲೋವ್ಯಾಟ್ಸ್ ಟಿಲ್ 80 ಕಿಲೋವ್ಯಾಟ್ ವರ್ಗು ನೀವು ಇದೇ ಒಂದು ಸಿಂಗಲ್ 3.6 ಕಿಲೋವ್ಯಾಟ್ ನ ಪ್ಯಾಲ್. ಸೊ ದೆನ್ ಇವಾಗ ಏನಂತ ಅಂದ್ರೆ ಇದು ಬಂದು 3.6 ಕಿಲೋವ್ಯಾಟ್. ಆಸ್ ಇಟ್ ಈಸ್ ನಿಮ್ಗೆ 15 ಕಿಲೋವ್ಯಾಟ್ ಹೈ ಫ್ರೀಕ್ವೆನ್ಸಿ ಇನ್ವರ್ಟರ್ಸ್ ಬರುತ್ತೆ, 20 ಕಿಲೋವ್ಯಾಟ್ ಹೈ ಫ್ರೀಕ್ವೆನ್ಸಿ ಇನ್ವರ್ಟರ್ಸ್ ಬರುತ್ತೆ. ಇಫ್ ಇನ್ ಕೇಸ್ ನಮ್ಗೆ 80 ಕಿಲೋವ್ಯಾಟ್ ವರೆಗೆ ನಮ್ಗೆ ಸೋಲಾರ್ ಎನರ್ಜಿ ಜನರೇಷನ್ಸ್ ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೋದು, 15 or 20 ಕಿಲೋವ್ಯಾಟ್ ಆಫ್ ಗ್ರಿಡ್ ಹೈಬ್ರಿಡ್ ಇನ್ವರ್ಟರ್ಸ್ ಗಳನ್ನ ನಾವೇನ್ ಮಾಡ್ಬೋದು, ಪ್ಯಾರಲಲ್ ಮಾಡ್ಕೊಳ್ಬಹುದು. ಪ್ಯಾರಲಲ್ ಮಾಡ್ಕೊಂಡು ಏನ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಕೊಳ್ಬಹುದು. ಎಕ್ಸ್ಪೋರ್ಟ್ ಮಾಡ್ಕೊಂಡು ಆಫ್ ಗ್ರಿಡ್ ಆಗಾದ್ರೂ ಯೂಸ್ ಮಾಡ್ಬೋದು ಅಥವಾ ನಾವು ಹೈಬ್ರಿಡ್ ಆಗಿ ಏನಾದ್ರೂ ಯೂಸ್ ಮಾಡ್ಬೋದು. ಸೊ ಪ್ಯಾರಲಲ್ ಮಾಡ್ಕೊಂಡು ಟಿಲ್ 80 ಕಿಲೋವ್ಯಾಟ್ ವರೆಗೆ ನಾವು ಯೂಸ್ ಮಾಡಬಹುದು. ಓಕೆ ಮ್ಯಾಮ್. ಸೊ ಮ್ಯಾಮ್, ಅವಿವಾ ಪ್ರಾಡಕ್ಟ್ಸ್ ನಲ್ಲಿ ಪ್ರೊಟೆಕ್ಷನ್ ಕೂಡ ಅವೈಲಬಲ್ ಇದೆ ಅಂತ ಹೇಳಿದಿರಾ ಅಲ್ವಾ? ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಇದು ಬಂದು ನಿಮಗೆ ಡೊಮೆಸ್ಟಿಕ್ ಯೂಸೇಜ್ UPS. ಅವಿವಾ ಬ್ರ್ಯಾಂಡ್ ಡೊಮೆಸ್ಟಿಕ್ ಯೂಸೇಜ್ UPS. ಇದರಲ್ಲಿ ನಿಮ್ಗೆ ಲಿಥಿಯಂ ಇನ್ಬಿಲ್ಟ್ ಬ್ಯಾಟ್ರಿ ಇದೆ. ನಿಮ್ಗೆ ಇದರಲ್ಲಿ AC ಮಾಡೆಲ್ ಅಂದ್ರೆ KEB ಇಂದ ಮಾತ್ರ ಚಾರ್ಜ್ ಮಾಡ್ಕೊಳ್ಳುವಂತ UPS ಅಲಾಂಗ್ ವಿತ್ ದಿ ಸೋಲಾರ್ ಮಾಡೆಲ್ಸ್ ಆಲ್ಸೋ ಅವೈಲಬಲ್. AC ಅಂಡ್ ಸೋಲಾರ್ ಬೋತ್ 3 ಆಪ್ಷನ್ಸ್ ಕೂಡ ಅವೈಲಬಿಲಿಟಿ ಇರುವಂತ UPS ಗಳು 850 ಇಂದ ಟಿಲ್ 50 ಕಿಲೋವ್ಯಾಟ್ ವರೆಗೆ ಅವೈಲಬಿಲಿಟಿ ಇದೆ. ಇದರಲ್ಲಿ ನಿಮ್ಗೆ ಮೇನ್ ಆಗಿ ಪವರ್ ಫ್ಯಾಕ್ಟರ್ ಕರೆಕ್ಷನ್ಸ್, 440 ವೋಲ್ಟ್ಸ್ ಕರೆಕ್ಷನ್ಸ್, ಮತ್ತೆ ಫ್ಯಾನ್ ಕೂಲಿಂಗ್, ಮತ್ತೆ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ಸ್, ನಿಮ್ಗೆ ಔಟ್ಪುಟ್ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ಸ್, ಓವರ್ ಟೆಂಪರೇಚರ್ ಪ್ರೊಟೆಕ್ಷನ್ಸ್, ಎವ್ರಿಥಿಂಗ್ ನಿಮ್ಗೆ ಇಲ್ಲಿ ಇನ್ಬಿಲ್ಟ್ ಆಗಿದೆ. ಬ್ಯಾಟ್ರಿನಲ್ಲಿ ಕೂಡ ನಿಮ್ಗೆ ಅದರದೇ ಆದಂತ BMS ಪ್ರೊಟೆಕ್ಷನ್, ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್, ಓವರ್ ವೋಲ್ಟೇಜ್, ಓವರ್ ಟೆಂಪರೇಚರ್, ಆ ತರ ತುಂಬಾ ಪ್ಯಾರಾಮೀಟರ್ಸ್ ಗಳನ್ನ ನಾವು ಆಡ್ ಮಾಡಿ ಸೇಫ್ಟಿ ಪರ್ಪಸ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ನಿಮ್ಗೆ ಡೊಮೆಸ್ಟಿಕ್ ಆಗಿರೋದ್ರಿಂದ ಸೊ ನಾವು ಲಿಥಿಯಂ UPS ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಓಕೆ, ನಿಮ್ಗೆ ಇವಾಗ ಜಸ್ಟ್ ನಾನೊಂದು ಸಿಂಪಲ್ ಆಗಿ ತೋರಿಸ್ತೇನೆ. ಕೆಲವೊಂದ್ ಕಡೆ ನಿಮ್ಗೆ ನಾಮಿನಲ್ ವೋಲ್ಟೇಜ್ 220 ವೋಲ್ಟ್ಸ್ ಇದ್ರೂ ಕೆಲವೊಂದ್ ಕಡೆ ಏನಾಗುತ್ತೆ ಗ್ರೇಟರ್ ದ್ಯಾನ್ 220 ಬರುತ್ತೆ, 300 ವೋಲ್ಟ್ಸ್, 440 ವೋಲ್ಟ್ಸ್ ಟಿಲ್ 440 ವೋಲ್ಟ್ಸ್ ವರೆಗೂ ಕೂಡ ಬರುವಂತ ಪ್ಲೇಸಸ್ ಗಳಿದಾವೆ. ಯಾಕಂದ್ರೆ ಎಲೆಕ್ಟ್ರಿಕ್ ವೈರಿಂಗ್ ಇಶ್ಯೂಸ್ ಇರ್ಬೋದು, ನ್ಯಾಚುರಲ್ ಹಜಾರ್ಡ್ಸ್ ಅಲ್ಲಿ ನಿಮ್ಗೆ ಎಂತ ಶಾರ್ಟ್ ಸರ್ಕ್ಯೂಟ್ ಆಗಬಹುದು ಲೈನ್ ಅಲ್ಲಿ. ಆ ತರ ಟೈಮ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ನಮ್ದು KEB ಇನ್ಪುಟ್ ನಿಮ್ಗೆ ವೇರಿ ಆಗಿ ಏನಾಗುತ್ತೆ, ಹೋಮ್ ಅಪ್ಲೈನ್ಸಸ್ ನಿಮ್ಗೆ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ರೀಸನ್ಸ್ ಗೆ ನಾವೇನ್ ಮಾಡಿದೀವಿ ಅಂತ ಅಂದ್ರೆ ನಿಮ್ಗೆ ಇಲ್ಲಿ 440 ವೋಲ್ಟ್ಸ್ ವರೆಗೆ ನಿಮ್ಗೆ ಪ್ರೊಟೆಕ್ಷನ್ ಇದೆ. ಓಕೆ, ಅದನ್ನ ನಾನು ಇಲ್ಲಿ ಸಿಂಪಲ್ ಒಂದು ಪವರ್ ಅನಲೈಸರ್ ಹಾಕಿ ಒಂದು UPS ಹಾಕಿ ಇದನ್ನ ನಾನು ಒಂದು ಹೋಮ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇನ್ಸ್ಟೆಡ್ ಆಫ್ ಹೋಮ್ ಒಂದು 200 ಕ್ಯಾಂಡಲ್ ಬಲ್ಬ್ಸ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಓಕೆನಾ, ನಿಮ್ಗೆ ಇಲ್ಲಿ ನಾನು ಈ ಡಿಮ್ಮರ್ ಇಂದ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತೀನಿ. ನೀವು ಇಲ್ಲಿ ರೀಡ್ ಮಾಡ್ಬೋದು ವೋಲ್ಟೇಜಸ್. ಮತ್ತೆ ಇಲ್ಲಿ ಮಲ್ಟಿಮೀಟರ್ ಕೂಡ ಇದೆ. 400 ವೋಲ್ಟ್ಸ್ ಗೆ ನಾನು 400 ವೋಲ್ಟ್ಸ್ ಬರುತ್ತಾ ಅನ್ನೋ, ಸೊ 400 ವೋಲ್ಟ್ಸ್ ಕೊಟ್ಟರು ಕೂಡ ನಿಮ್ಗೆ UPS ಏನು ಫೇಲ್ಯೂರ್ ಆಗೋದಿಲ್ಲ. ಮತ್ತೆ ನಿಮ್ ಹೋಮ್ ಅಪ್ಲೈನ್ಸಸ್ಗೂ ಕೂಡ ಪ್ರೊಟೆಕ್ಷನ್ಸ್ ಇರುತ್ತೆ. ಸೊ ಅದನ್ನ ಜಸ್ಟ್ ನಾನು ಸಿಂಪಲ್ ಆಗಿ ಡೆಮೋ ಕೊಡ್ತಾ ಇದ್ದೀನಿ. ಓಕೆ, ನಾನು ಇವಾಗ ಇನ್ಕ್ರೀಸ್ ಮಾಡ್ಬೋದಾ? ಮಾಡಿ ಮ್ಯಾಮ್.
ಸೊ ಇವಾಗ ನೋಡಿ ನಿಮ್ಗೆ ಇಲ್ಲಿ ಮಲ್ಟಿಮೀಟರ್ ನೀವು ನೋಡ್ತಾ ಇರ್ಬೋದು 120 180 ನೆಕ್ಸ್ಟ್ 230 250 ಸೊ ನೋಡಿ ಗ್ರೇಟರ್ ದನ್ 300 ವೋಲ್ಟ್ಸ್ ಹೋಯ್ತು. ಸೊ 300 ವೋಲ್ಟ್ಸ್ ಹೋಯ್ತು, ಜಸ್ಟ್ ನಿಮ್ಗೆ ಬ್ಲಿಂಕ್ ಆಯ್ತು, ಯಾವ್ದೇ ರೀತಿ ಫೇಲ್ಯೂರ್ಸ್ ಆಗಿಲ್ಲ. ನಿಮ್ಗೆ ಇವಾಗ ನೋಡಿ ನಾನು ಅದನ್ನ 440 ವೋಲ್ಟ್ ವರ್ಗು ನಿಮ್ಗೆ ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಓಕೆ ನೋಡಿ ಟಿಲ್ 440 ವೋಲ್ಟ್ಸ್ ವರ್ಗು ಕೂಡ ನಾನು ನಿಮ್ಗೆ ಇನ್ಕ್ರೀಸ್ ಮಾಡಿದೀನಿ. ಇದೇನ್ ಮಾಡಿದೆ ಅಂತ ಅಂದ್ರೆ UPS ನಿಮ್ಗೆ ಇಲ್ಲಿ ಗ್ರಿಡ್ ಕನೆಕ್ಷನ್ ನ ಡಿಸ್ಕನೆಕ್ಟ್ ಮಾಡ್ಕೊಂಡಿದೆ. ಕೆಇಬಿ ಇನ್ಪುಟ್ ವೋಲ್ಟೇಜ್ ಇದ್ರೂ ಕೂಡ ಈ UPS ಏನ್ ಮಾಡಿದೆ, ಗ್ರಿಡ್ ನ ಡಿಸ್ಕನೆಕ್ಟ್ ಮಾಡ್ಕೊಂಡು ನಿಮ್ಗೆ ಇನ್ವರ್ಟರ್ ಮೋಡ್ ಆನ್ ಆಗಿದೆ. 220 ವೋಲ್ಟ್ಸ್ ಕಾನ್ಸ್ಟಂಟ್ ಆಗಿ ನಿಮ್ಮ ಹೋಮ್ ಅಪ್ಲಯನ್ಸಸ್ ಗೆ ಹೋಗ್ತಾ ಇದೆ. ಸೊ ಇಲ್ಲಿ ನೀವು ಡಿಸ್ಪ್ಲೇ ನಲ್ಲಿ ಕೂಡ ನೀವು ನೋಡ್ಬೋದು ಗ್ರಿಡ್ ವೋಲ್ಟೇಜ್ ಏನಾಗಿದೆ ಅಂತ ಅಂದ್ರೆ ನಿಮ್ಗೆ 0 ಇದೆ. ನಾನಿಲ್ಲಿ ಇನ್ಪುಟ್ ವೋಲ್ಟೇಜ್ 440 ವೋಲ್ಟ್ಸ್ ಕೊಟ್ಟಿದ್ದೇನೆ UPS ಗೆ. ಸೊ ಬಟ್ ಸ್ಟಿಲ್ ಇದು ಇನ್ವರ್ಟರ್ ಗ್ರಿಡ್ ನ ಡಿಸ್ಕನೆಕ್ಟ್ ಮಾಡ್ಕೊಂಡು ಬ್ಯಾಟರಿ ಆಕ್ಟಿವೇಟ್ ಆಗಿದೆ. ಎಬೋ 300 ವೋಲ್ಟ್ಸ್ ಹೋದ್ರೆ ಎಬೋ 275 280 ವೋಲ್ಟ್ಸ್ ಮೇಲೆ ಹೋಯ್ತು ಅಂತ ಅಂದ್ರೆ ನಿಮ್ಗೆ ಅದು ನಿಮ್ಗೆ ಗ್ರಿಡ್ ನ ಡಿಸ್ಕನೆಕ್ಟ್ ಮಾಡ್ಕೊಂಡು ಇನ್ವರ್ಟರ್ ಮೋಡ್ ಆಕ್ಟಿವೇಟ್ ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ನಮ್ಗೆ ಹೋಮ್ ಅಪ್ಲಯನ್ಸಸ್ ಸೇಫ್ಟಿ ಆಗಿ ಇರುತ್ತೆ. ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್ ಗಳಿರುತ್ತೆ, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಗಳಿರುತ್ತೆ. ಮತ್ತೆ ನಮ್ದು ಈ UPS ಗಳನ್ನ ಏನಂದ್ರೆ ಯಾವ್ದೇ ರೀತಿ ಫ್ಲಕ್ಚುಯೇಷನ್ಸ್ ಇಲ್ಲದೆ ಇರೋದ್ರಿಂದ ಮೆಡಿಕಲ್ ಗೂ ಕೂಡ ನೀವು ಯೂಸ್ ಮಾಡಬಹುದು. ಸೈನ್ ವೇವ್, ಪ್ಯೂರ್ ಸೈನ್ ವೇವ್, ಯಾವುದೇ ರೀತಿ ನಿಮ್ಗೆ ರೀಸೆಟ್ ಆಗುವಂತ ಇಶ್ಯೂಸ್ ಇರೋದಿಲ್ಲ. ಸೊ ಪವರ್ ಫ್ಯಾಕ್ಟರ್ ಕರೆಕ್ಷನ್ಸ್ ಕೂಡ ನಿಮ್ಗೆ ಅವೈಲಬಿಲಿಟಿ ಇದೆ. ಓಕೆ ಮ್ಯಾಮ್, ಸೊ 100% ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಮೇಡಮ್. ಡೊಮೆಸ್ಟಿಕ್ ಮತ್ತೆ ಕಮರ್ಷಿಯಲ್ ಎರಡಕ್ಕೂ ನಿಮ್ಗೆ ಸೋಲಾರ್ ಕಂಪ್ಯಾಟಬಿಲಿಟಿ ಮತ್ತೆ ಕೆಇಬಿ ಅವೈಲಬಿಲಿಟಿ ಮತ್ತೆ ಎಕ್ಸ್ಪೋರ್ಟ್ ಆಪ್ಷನ್ ಎಲ್ಲದಕ್ಕೂ ನಿಮ್ಗೆ ಅವಿವಾದಲ್ಲಿ ಸೊಲ್ಯೂಷನ್ಸ್ ಸಿಗುತ್ತೆ. ಓಕೆ, ಸೇಫ್ಟಿ ಇದೆ ಅಂದ್ಮೇಲೆ 100% ಅದು ಬೆಸ್ಟ್ ಪ್ರಾಡಕ್ಟ್ ಆಗುತ್ತೆ. ಡೆಫಿನೆಟ್ಲಿ ಮ್ಯಾಮ್. ಸೊ ಇದು ಕನ್ಸ್ಯೂಮ್ಸ್ ಇದು ಬಂದು ಯಾರು ಯೂಸ್ ಮಾಡ್ಬೋದು ಅಂದ್ರೆ ಅಗೇನ್ ಮನೇಲಿ ಎಲೆಕ್ಟ್ರಿಸಿಟಿ ಇಲ್ದಿರೋರು, ಫಾರ್ ಎಕ್ಸಾಂಪಲ್ ಮನೇಲಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಟಿವಿ ಒಂದು 2 ಅವರ್ ಇದ್ ಮಾಡ್ಕೋಬಹುದು. ನಾರ್ಮಲ್ ಚಿಕ್ಕದು LED ಟಿವಿ ಇತ್ತು ಅಥವಾ ಎಕ್ಸಿಸ್ಟಿಂಗ್ ಲೈಟ್ಸ್ ಒಂದು ಫ್ಯಾನ್ ಇದೆ ಅಂದ್ರೆ ಈ ಸಿಸ್ಟಮ್ ಯೂಸ್ ಮಾಡ್ಕೋಬಹುದು. ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ಹೌದು. ಸೊ ಇದನ್ನ ಫೀಲ್ಡ್ ಎಲ್ಲ ಕ್ಯಾರಿ ಮಾಡಬಹುದು. ಸೊ ಇದು ಒಂದು ಟ್ರಾವೆಲಿಂಗ್ ಪೀಪಲ್ ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಟ್ರಾವೆಲಿಂಗ್ ಮತ್ತೆ ಎಲ್ಲಿ ಗ್ರಿಡ್ ಇಲ್ಲ ಅವ್ರಿಗೆ. ಕೆಲವು ಕಡೆ ಈ ಫಾರೆಸ್ಟ್ ಕಡೆ ಎಲ್ಲ ಸಪ್ಲೈ ಎಲೆಕ್ಟ್ರಿಸಿಟಿ ಅಂತಾನೆ ಇರೋದಿಲ್ಲ, ಲೈನ್ಸ್ ಇರೋದಿಲ್ಲ, ಅಂತವರೆಲ್ಲ AC ಸಪ್ಲೈ ಯೂಸ್ ಮಾಡ್ಕೋಬಹುದು. ಸದ್ಯಕ್ಕೆ 100 ವ್ಯಾಟ್ ಲಾಂಚ್ ಮಾಡಿದೀವಿ. ಫ್ಯೂಚರ್ ಅಲ್ಲಿ ಏನಾದ್ರೂ ಒಂದು ಇನ್ನ ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂದ್ರೆ ಬೇಕಾದ್ರೆ 200 ವ್ಯಾಟ್ ಲಾಂಚ್ ಮಾಡಬಹುದು. ಬಟ್ ಏನಕ್ಕೆ ನಾವು 100 ವ್ಯಾಟ್ ಮಾಡಿರೋದು ಅಂದ್ರೆ ಬಜೆಟ್ ಅಲ್ಲಿ ಇರ್ಲಿ. ಹೌದು. ಓಕೆ, ಇವಾಗ 300 ವ್ಯಾಟ್ ಹೋಯ್ತು ಅಂದ್ರೆ ನೀವು UPS ಹೋಗ್ಬೇಕಾಗುತ್ತೆ. ನೀವು UPS ಹೋಗ್ಬೇಕು ಅಂದ್ರೆ ಮಿನಿಮಮ್ 20-25 ಸ್ಟಾರ್ಟ್ ಆಗುತ್ತೆ. ಇದು ನಿಮ್ ಲೋ ಕಾಸ್ಟ್ ಅಲ್ಲಿ ಇರ್ಲಿ ಅಂತ ನಾವು ಫೋಕಸ್ ಮಾಡ್ತಾ ಇದೀವಿ. ಇದು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಇದು ಬಂದು ನೋಡಿ, ಇದು ಲೆಡ್ ಆಸಿಡ್ ಬ್ಯಾಟ್ರಿಗೆ UPS ಇದು ಸಾರಿ ಬ್ಯಾಟ್ರಿ, ಲಿಥಿಯಂ ಬ್ಯಾಟ್ರಿ. ಸೊ ಇದರಲ್ಲಿ ನಿಮ್ಗೆ 12 ವೋಲ್ಟ್ ಅಂದ್ರೆ ಸಿಂಗಲ್ ಬ್ಯಾಟರಿ ಸೊಲ್ಯೂಷನ್ ಇದೆ, 24 ವೋಲ್ಟ್ಸ್ ಇದೆ, 48 ವೋಲ್ಟ್ಸ್ ಇದೆ, 96 ವೋಲ್ಟ್ಸ್ ಯಾವ್ದು ಬೇಕಾದ್ರೂ ಕೊಡ್ಬೋದು. ಸೊ ಇದು ಪ್ರಾಡಕ್ಟ್ ಇದು. ಸೊ ಇದರಲ್ಲೂ ನಾವು ಲಿಥಿಯಂ ಸೆಲ್ಸ್, ನಾವು ಮೇಡ್ ಇನ್ ಇಂಡಿಯಾ ಲಿಥಿಯಂ ಸೆಲ್ಸ್ ಯೂಸ್ ಮಾಡ್ತಾ ಇದೀವಿ. 5 ವರ್ಷ ವಾರಂಟಿ ಕೊಡ್ತಾ ಇದೀವಿ. ಓಕೆ, ಅಂಡ್ ಇದು ಎಲ್ಲಾ ನಮ್ಮ ಡೀಲರ್ಸ್ ಹತ್ರನೂ ಸ್ಟಾಕ್ ಇರುತ್ತೆ. ಸೊ ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮ ಡೀಲರ್ಸ್ ನೆಟ್ವರ್ಕ್ ಇಂದ ನಾವು ಡೀಟೇಲ್ಸ್ ಕಳಿಸ್ತೀವಿ. ಇನ್ ಕೇಸ್ ಯಾರಾದ್ರೂ ಆ ಏರಿಯಾದ ಡೀಲರ್ ಇಲ್ಲ ಅಥವಾ ಯಾರಿಗಾದ್ರೂ ಆ ಬಿಸ್ನೆಸ್ ಮಾಡ್ಬೇಕು, ಡೀಲರ್ಶಿಪ್ ತಗೊಳಕ್ ಇಂಟ್ರೆಸ್ಟ್ ಇದೀವಿ ಅಂದ್ರೆ ನಮ್ಮನ್ನ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ದು ಮೇನ್ ಫೋಕಸ್, ನಾವು ಆಗ್ಲೇ ಹೇಳ್ದಂಗೆ ಮೇನ್ ಕಸ್ಟಮರ್ ಸರ್ವಿಸ್ ಇಸ್ ಅವರ್ ಫೋಕಸ್. ಹೌದು, ಮೇನ್ ನಾವು ಕಸ್ಟಮರ್ಸ್ ಇಂದ ನಾವು ಎಷ್ಟು ಸರ್ವಿಸ್ ನಾವು ಪ್ರಾಂಪ್ಟ್ ಆಗಿ ನಾವು ಕೊಡ್ತೀವೋ ಅಲ್ಲಿ ವರ್ಡ್ ಆಫ್ ಮೌತ್ ಅಂತಾರ, ಅಂದ್ರೆ ಕಸ್ಟಮರ್ಸ್ ಬೇರೆ ಕಸ್ಟಮರ್ಸ್ಗೆ ಹೇಳಿ ನಮಗೆ ಜಾಸ್ತಿ ಬಿಸ್ನೆಸ್ ಕೊಡ್ತಾ ಇರೋದು, ಜಾಸ್ತಿ ಇದಿರೋದು. ನಾವು ಸೇಲ್ಸ್ ಅಲ್ಲಿ ನಮ್ಗೆ ಕೆಲವು ಡೀಲರ್ಸ್ ಆಗ್ಲಿ ಕೆಲವರು ಇವ್ರು ಹೇಳ್ತಾರೆ ನಿಮ್ದು ಸೇಲ್ಸ್ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇಲ್ಲ ನೀವು ಅಂತ. ನಾವ್ ಏನಕ್ಕೆ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ರೆ ನಮ್ದು ಫೋಕಸ್ ಟೆಕ್ನಿಕಲ್ ಅಂಡ್ ಕಸ್ಟಮರ್ ಸಪೋರ್ಟ್. ಸೊ ಅಲ್ಲಿ ನಾವು ಫೋಕಸ್ ಮಾಡ್ತಾ ಇದೀವಿ. ಸುಮ್ನೆ ಜಾಸ್ತಿ ಆರ್ಡರ್ ತಗೊಂಡು ನಾವು ಸಪೋರ್ಟ್ ಕೊಡದೆ ಹಿಂಗೆ ಮಾಡ್ಕೊಂಡು ಮಾರ್ಕೆಟ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಸ್ಲೋ ಅಂಡ್ ಗ್ರಾಜುಯಲಿ ನಾವು ಮಾರ್ಕೆಟ್ ನ ಫೋಕಸ್ ಮಾಡ್ತಾ ಇದೀವಿ ಬೈ ಗಿವಿಂಗ್ ಗುಡ್ ಪ್ರಾಡಕ್ಟ್ ಅಂಡ್ ಇನ್ನೋವೇಟಿವ್ ಪ್ರಾಡಕ್ಟ್. ನೋಡಿ, ಈ ಪ್ರಾಡಕ್ಟ್ ಜಾಸ್ತಿ ಜನ ಹತ್ರ ಇಲ್ಲ, ಇಂಪೋರ್ಟೆಡ್ ಇದೆ, ಲೋಕಲ್ ಇಂಡಿಯನ್ ಮೇಡ್ ಇಲ್ಲ. ಸೊ ಹಾಗಾಗಿ ಈ ತರ ನಾವು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಕೊಡ್ತೀವಿ, ಅಫೋರ್ಡಬಲ್ ಪ್ರೈಸ್ ಅಂಡ್ ಗುಡ್ ಪ್ರಾಡಕ್ಟ್, ಗುಡ್ ಕ್ವಾಲಿಟಿ, ಲಾಂಗ್ ಲೈಫ್. ಓಕೆ, ಅದೊಂದು ಮತ್ತೆ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನಾಗುತ್ತೆ ಅಂದ್ರೆ
ಯಾರೇ ಆಗಲಿ ಡೀಲರ್ಶಿಪ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ದೇ ಕ್ಯಾನ್ ಅಪ್ರೋಚಸ್. ನಮ್ನ ಅಪ್ರೋಚ್ ಮಾಡಿದ್ರೆ ಅಥವಾ ಆಲ್ರೆಡಿ ಇವಾಗ್ಲೂ ಅವರು ಲಿಥಿಯಂ ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ಲೆಡ್ ಆಸಿಡ್ ಬ್ಯಾಟ್ರಿದೆ ಬಿಸ್ನೆಸ್ ಮಾಡ್ತಿರ್ಬೋದು. ಸೊ ಆಲ್ರೆಡಿ ಅವರು ಒಂದು ಎಸ್ಟಾಬ್ಲಿಷ್ ನೆಟ್ವರ್ಕ್ ಇತ್ತು. ಸೊ ನಮ್ಮೆಲ್ಲ ಬಂದು ನಮ್ಮ ಜೊತೆ ವರ್ಕೌಟ್ ಮಾಡ್ಬೇಕು. ಸೊ ಸಮ್ಟೈಮ್ಸ್ ನಮ್ ಪ್ರೈಸ್ ಜಾಸ್ತಿ ಆಗಿರ್ಬೋದು ಅಥವಾ ಏನೋ ಒಂದು ನಮ್ದು ಅವ್ರದ್ದು ಮೀಟ್ ಆಗಿಲ್ಲ ಅಂತ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿದ್ರೆ ವಾಲ್ಯೂಮ್ ಇತ್ತು ವಿ ಕ್ಯಾನ್ ವರ್ಕೌಟ್ ಪ್ರೈಸ್, ನಾವು ಒಳ್ಳೆ ಪ್ರೈಸ್ ವರ್ಕೌಟ್ ಮಾಡ್ಕೊಡ್ಬೋದು. ಅವ್ರಿಗೆ ಏನ್ ಕಸ್ಟಮೈಸ್ಡ್ ಏನೋ ಪ್ರಾಡಕ್ಟ್ ಬೇಕು ಅಂದ್ರೆ ಅದನ್ನು ನಾವು ವರ್ಕೌಟ್ ಮಾಡ್ಕೊಡ್ಬೋದು. ಪ್ರೈಸಿಂಗ್, ಸರ್ವಿಸ್, ಸಪೋರ್ಟ್ ಎಲ್ಲಾನು ನಾವು 100% ಅಶ್ಯೂರ್ ಮಾಡ್ತೀವಿ. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಇವಾಗ ನಮ್ಮಲ್ಲಿ ಎಲ್ಲಾದ್ರೂ ಒಂದು ಡೀಲರ್ಶಿಪ್ ನೆಟ್ವರ್ಕ್ ಇದೆ, ಡಿಸ್ಟ್ರಿಬ್ಯೂಟರ್ ಅಥವಾ ಡೀಲರ್ಶಿಪ್ ನೆಟ್ವರ್ಕ್ ಇದಾರೆ ಅಂದ್ರೆ ನಾವು ಆ ಟೆರಿಟರಿನಲ್ಲಿ ನಾವು ಡೈರೆಕ್ಟ್ ಸೇಲ್ಸ್ ಮಾಡೋದಿಲ್ಲ. ಅದು ನಮ್ದು ಪಾಲಿಸಿ ಅದು. ಸೊ ಏನಕ್ಕೆ ಏನಾಗುತ್ತೆ ಅಂದ್ರೆ ಕಸ್ಟಮರ್ಗೆ ಇದು ಯಾವ ತರ ಅಡ್ವಾಂಟೇಜ್ ಯಾವ ತರ ಆಗುತ್ತೆ ಅಂದ್ರೆ ಇವಾಗ ನಾವು ಬೆಂಗಳೂರಲ್ಲಿ ಇದೀವಿ, ನಾವು ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಹೋಗಿ ನಾವು ಸರ್ವಿಸ್ ಮಾಡ್ಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಮಾಡ್ಬೋದು, ಮಾಡಕ್ ಆಗೋದಿಲ್ಲ ಅಂತ ಟೈಮ್ ತಗೊಳುತ್ತೆ. ಅವ್ರು ಕಳಿಸ್ಬೇಕು, ಇಂಜಿನಿಯರ್ ನ ಕಳಿಸ್ಬೇಕು, ಅದಕ್ಕೆ ಕಾಸ್ಟ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ಇವಾಗ ಮಂಗಳೂರಿಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ 2,000 ರೂಪಾಯಿ ಅದ್ರ ಖರ್ಚಾಗೆ ಆಗುತ್ತೆ. ಸೊ ಅದೊಂದು ಕಾಸ್ಟ್. ಇನ್ ಕೇಸ್ ಅಲ್ಲಿ ರಿಪೇರಿ ಆಗಿಲ್ಲ ಅಂದ್ರೆ ತಿರ್ಗಾ ವಾಪಸ್ ತರಬೇಕು, ಎಕ್ಸ್ಪೆನ್ಸಸ್. ಅದೇ ನಮ್ ಡೀಲರ್ಶಿಪ್ ನೆಟ್ವರ್ಕ್ ಇದೆ ಆಲ್ರೆಡಿ. ಇರೆಲ್ಲ ನಮ್ಗೆ ಮಂಗಳೂರು, ಉಡುಪಿ ಆ ಕಡೆ ಎಲ್ಲ ಡೀಲರ್ಶಿಪ್ ನೆಟ್ವರ್ಕ್ ಇದೆ. ಸೊ ಅಲ್ಲಿ ಹೇಳಿದಾಗ ವಿತಿನ್ ಹಾಫ್ ಅನ್ ಅವರ್ ಹೋಗ್ತಾರೆ ಸೈಟ್. ಓಕೆ, ನಮ್ ಸ್ಪೇರ್ಸ್ ಆಲ್ರೆಡಿ ಅವ್ರ ಹತ್ರ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಲೈಟ್ಲಿ ನಮ್ದು ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕಂದ್ರೆ ಡೀಲರ್ಶಿಪ್ ಅವ್ರದ್ದು ಡೀಲರ್ಶಿಪ್ ಮಾರ್ಜಿನ್, ಬಟ್ ಅದು ಅವ್ರದ್ದು ಲೈವ್ಲಿಹುಡ್, ಅವ್ರದ್ದು ಜೀವನ ಅದು. ಬಟ್ ಅವ್ರದ್ದು ಯಾವ ತರ ಮಾಡ್ತಾರೆ ಅಂದ್ರೆ ದೇ ವಿಲ್ ಗಿವ್ ಗುಡ್ ಸರ್ವಿಸ್. ಇವಾಗ ನಮ್ಮ ಪ್ರಾಬ್ಲಮ್ ನಮ್ಗೆ ಇನ್ಪುಟ್ ಬರ್ದೇ ಇರ್ಬೋದು, ಬಟ್ ಡೀಲರ್ ಅಲ್ಲಿ ಹೋಗಿ ಅಲ್ಲಿ ನೋಡಿ ಆ ರಿಕ್ವೈರ್ಮೆಂಟ್ ಇರೋದನ್ನ ನಮ್ಮ ಹತ್ರ ಮಾತಾಡಿ ಕಸ್ಟಮರ್ಗೂ ಎಕ್ಸ್ಪ್ಲೇನ್ ಮಾಡಿ ಅವ್ರದೇ ಭಾಷೆನಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಫೀಡ್ಬ್ಯಾಕ್ ಕೊಡ್ತಾರಲ್ಲ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ನಮಗೂ ಸ್ವಲ್ಪ ಕಂಫರ್ಟೇಬಲ್ ಆಗಿರ್ತೀವಿ, ಡೀಲರ್ಗೂ ಖುಷಿಯಾಗಿರ್ತಾರೆ, ಬಿಸ್ನೆಸ್ ಕಂಟಿನ್ಯೂಸ್ ಆಗಿ ಗ್ರೋತ್ ಇರುತ್ತೆ. ಎಂಡ್ ಕಸ್ಟಮರ್ ಮೋಸ್ಟ್ ಇಂಪಾರ್ಟೆಂಟ್, ಎಂಡ್ ಕಸ್ಟಮರ್ ಖುಷಿಯಾಗಿರ್ತಾರೆ. ಸೊ ಇದು ನಮ್ಮ ಪರ್ಪಸ್. ಮತ್ತೆ ಇದು ನಾವು ಬಂದು ಇವಾಗ ಸೌತ್ ಇಂಡಿಯಾದಲ್ಲಿ ನಾವು ಮಾರ್ಕೆಟ್ ಇದು ಮಾಡ್ತಾ ಇದೀವಿ. ಇವಾಗ ಕೇರಳದಲ್ಲೂ ಡೀಲರ್ಸ್ ಇದ್ದಾರೆ, ತಮಿಳ್ನಾಡಲ್ಲಿ ಇದ್ದಾರೆ, ಕರ್ನಾಟಕದಲ್ಲಿ ಆಲ್ರೆಡಿ ನಾವು ಕರ್ನಾಟಕ ಬೇಸ್ಡ್, ಸೊ ಕರ್ನಾಟಕದಲ್ಲಿ ಆಲ್ರೆಡಿ ಇದ್ದಾರೆ. ಸೊ ಸ್ಲೋಲಿ ನಾವು ಇವಾಗ ಸೌತ್ ಇಂದ ನಾವು ನಾರ್ತ್ಗೆ ಮೂವ್ ಆಗ್ತಾ ಇದ್ದೀವಿ. ಸೊ ಪ್ಯಾನ್ ಇಂಡಿಯಾ ಕಂಪ್ನಿ ತರ ನಾವು ಪೊಸಿಷನ್ ಮಾಡ್ಕೊಂತಾ ಇದೀವಿ. ಓಕೆ, ಸೊ ಪಬ್ಲಿಕ್ ನ್ಯೂಸ್ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವೇ ನೋಡಿದ್ರಿ ಅಲ್ವಾ, ಅವಿವಾ ಪ್ರಾಡಕ್ಟ್ಸ್ ನಲ್ಲಿರೋ ಯುನೀಕ್ನೆಸ್ ಆಗಿರಬಹುದು ಅಥವಾ ಇವ್ರು ಪ್ರೊವೈಡ್ ಮಾಡುವಂತಹ ಲಿಥಿಯಂ ಬ್ಯಾಟ್ರಿ, ಸೋಲಾರ್ ಪ್ಯಾನೆಲ್ಸ್ ಎಲ್ಲ. ಸೊ ಇದು ನಿಮ್ಮ ಮನೆಯಲ್ಲಿ ಬೇಕು ಅಂತಂದ್ರೆ ಆದಷ್ಟು ಬೇಗ ಡಿಸ್ಪ್ಲೇ ಅಲ್ಲಿ ನಂಬರ್ ಬರ್ತಿರೋದಕ್ಕೆ ಕಾಲ್ ಮಾಡಿ ಅಂಡ್ ಏನೇ ಇದ್ರೂ ಬೇಗ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸೊ ಮ್ಯಾಮ್, ಈ ಪ್ರಾಡಕ್ಟ್ ನ ಎಕ್ಸ್ಪ್ಲೈನ್ ಮಾಡಿ ನಮ್ಮ ವೀಕ್ಷಕರಿಗೋಸ್ಕರ. ಓಕೆ, ಇವಾಗ ಇದು ಬಂದು ನಿಮಗೆ ಆಲ್ರೆಡಿ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಓನ್ಲಿ ಇನ್ವರ್ಟರ್ಸ್ ಅಲಾಂಗ್ ವಿತ್ ಲಿಥಿಯಂ ಅಂಡ್ ಲೆಡ್ ಆಸಿಡ್ ಬ್ಯಾಟ್ರಿಗೆ ಇನ್ವರ್ಟರ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಮತ್ತೆ ಸಪರೇಟ್ ಆಗಿ ಲಿಥಿಯಂ ಬ್ಯಾಟ್ರಿಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ ಅವಿವಾದಲ್ಲಿ ನಿಮ್ಗೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಏನಾಗಿದೆ ಅಂತ ಅಂದ್ರೆ ಈ ಒಂದು ಸಿಂಗಲ್ ಬಾಕ್ಸ್ ಅಲ್ಲಿ ನಿಮ್ಗೆ ಲಿಥಿಯಂ ಬ್ಯಾಟ್ರಿ, ಅದರ ಜೊತೆಗೆ ನಿಮ್ಗೆ ಸೋಲಾರ್ ಕಂಪ್ಯಾಟಬಿಲಿಟಿ ಆಪ್ಷನ್ಸ್ ಕೂಡ ಇದು ಒಂದು ಸಿಂಗಲ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ನೀವು ಎಕ್ಸಿಸ್ಟಿಂಗ್ ಆಲ್ರೆಡಿ ಇರುವಂತ ಇನ್ವರ್ಟರ್ಗೆ ಲೈಫ್ ಎಲ್ಲ ಚೆನ್ನಾಗಿರುತ್ತೆ. ಜಸ್ಟ್ ನೀವು ಬ್ಯಾಟ್ರಿ ಮಾತ್ರ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಬ್ಯಾಟ್ರಿ ಲಿಥಿಯಂ ಬ್ಯಾಟ್ರಿಗೆ ಹೋಗ್ಬೇಕಂತ ಅನ್ಕೊಂಡಿರ್ತೀರಾ. ಜಸ್ಟ್ ಬ್ಯಾಟ್ರಿ ತಗೊಳ್ಳೋ ಬದಲು ನಿಮ್ಗೆ ಸೋಲಾರ್ ಕಂಪ್ಯಾಟಬಿಲಿಟಿ ಇರುವಂತಹ ಇನ್ವರ್ಟರ್ ಬ್ಯಾಟ್ರಿ ಮತ್ತೆ ನಿಮ್ಗೆ MPPT ಆಪ್ಷನ್ ಇರುವಂತ SMU ನ ತಗೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಸೋಲಾರ್ ಕೂಡ ನೀವು ಚಾರ್ಜಿಂಗ್ ಮಾಡ್ಕೊಳ್ಬಹುದು, ಸೋಲಾರ್ ಇಂದ ಕೂಡ ಚಾರ್ಜಿಂಗ್ ಮಾಡ್ಕೊಳ್ಬಹುದು, ಆಸ್ ವೆಲ್ ಆಸ್ EV ಇಂದ ಕೂಡ ಯೂಸ್ ಮಾಡಬಹುದು. ನಿಮ್ದು ಆಲ್ರೆಡಿ ಇರುವಂತ ಎಕ್ಸಿಸ್ಟಿಂಗ್ ಇನ್ವರ್ಟರ್ಗೆನೆ ನೀವು ಜಸ್ಟ್ ಬ್ಯಾಟ್ರಿ ಮತ್ತೆ ಸೋಲಾರ್ ಆಪ್ಷನ್ ಇರುವಂತ ಬ್ಯಾಟ್ರಿ ತಗೊಂಡ್ರೆ ನಿಮ್ಗೆ SMU ಅಂಡ್ MPPT ಮಾಡೆಲ್ ಇದ್ರ ನೇಮ್ ಬಂದು SMU ಅಂಡ್ ಲಿಥಿಯಂ ಬ್ಯಾಟ್ರಿ ಸಪ್ಲೈ ಇರುತ್ತೆ. ನಿಮ್ಗೆ ಸೋಲಾರ್ ಕೂಡ ಕಂಪ್ಯಾಟಬಿಲಿಟಿ ಆಗಿ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ನಿಮ್ಗೆ ನೋಡಿ ಇಲ್ಲಿ ಸೋಲಾರ್ ಕನೆಕ್ಟ್ ಮಾಡ್ಕೊಳ್ಬಹುದು. ಇದ್ರೊಳಗಡೆ ಇನ್ಬಿಲ್ಟ್ ಬ್ಯಾಟ್ರಿ ಇದೆ, ಅದ್ರ ಜೊತೆಗೆ ಸೋಲಾರ್ ಆಪ್ಷನ್ ಇರುವಂತ MPPT ಮಾಡೆಲ್ ಕೂಡ ಇದೆ. ಇಲ್ಲಿ 1 ಕಿಲೋವ್ಯಾಟ್ ವರೆಗೆ ಪ್ಯಾನಲ್ ಕನೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ, 2 ಕಿಲೋವ್ಯಾಟ್ ವರೆಗೆ ಪ್ಯಾನಲ್ ಕನೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಆ ತರ ನಾವು ನ್ಯೂಲಿ ಯೂನಿಕ್ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಓಕೆ ಮ್ಯಾಮ್. ಸೊ ಮ್ಯಾಮ್, ಈ ಒಂದು ಪ್ರಾಡಕ್ಟ್ ಎಲ್ಲಿ ಯೂಸ್ ಮಾಡಬಹುದು? ಸೊ ಈ ಒಂದು ಪ್ರಾಡಕ್ಟ್ ಇವಾಗ ನಮ್ಗೆ ಆಲ್ರೆಡಿ ಲೆಡ್ ಆಸಿಡ್ ಬ್ಯಾಟ್ರಿ ಇರುತ್ತೆ, ಬಟ್ ಏನಂತ ಅಂದ್ರೆ ಪವರ್ ಶಟ್ ಡೌನ್ ಟೈಮ್ ಅಲ್ಲಿ ಮತ್ತೆ ಸೋಲಾರ್ ಹಾಕೊಂಡ್ರೆ ಅದು ಫ್ರೀಕ್ವೆಂಟ್ ಆಗಿ ಫೇಲ್ಯೂರ್ ಆಗ್ತಾ ಇರುತ್ತೆ ಅಥವಾ ಲೈಫ್ ತುಂಬಾ ಬೇಗ ರಿಪ್ಲೇಸ್ಮೆಂಟ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ನಿಮ್ಗೆ ಏನ್ ಮಾಡ್ಬೋದು, ಈ ಲಿಥಿಯಂ ಮತ್ತೆ ಸೋಲಾರ್ ಆಪ್ಷನ್ ಬ್ಯಾಟ್ರಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿ ಕೂಡ ಸೇವ್ ಆಗುತ್ತೆ.
ಓಕೆ ಓಕೆ ಪವರ್ ಡ್ಯೂರಿಂಗ್ ದಿ ಪವರ್ ಶಟ್ ಡೌನ್ ಟೈಮ್ ಅಲ್ಲಿ ಡೇ ಟೈಮ್ ಅಲ್ಲಿ ನಿಮ್ಗೆ ಸೋಲಾರ್ ಎನರ್ಜಿ ಇರುತ್ತೆ, ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ನಿಮ್ಗೆ ಏನಾಗುತ್ತೆ ಎಂಟೈರ್ ಡೇ ಬ್ಯಾಕಪ್ ಬರುತ್ತೆ. ನಿಮ್ಗೆ ಎಲೆಕ್ಟ್ರಿಸಿಟಿ ಇಲ್ದೇ ಇರುವಂತ ಟೈಮ್ ಅಲ್ಲಿ ನಿಮ್ಗೆ ಬ್ಯಾಟ್ರಿ ಕೂಡ ಇರುತ್ತೆ, ಮತ್ತೆ ಎಂಟೈರ್ ಹೋಮ್ ಅಪ್ಲಯನ್ಸಸ್ ಗೆ ನಿಮ್ಗೆ ಎಲೆಕ್ಟ್ರಿಸಿಟಿ ಇರುತ್ತೆ. ಕರೆಂಟ್ ಬಿಲ್ ಕೂಡ ನಿಮ್ಗೆ ಇದರಿಂದ ಸೇವ್ ಮಾಡ್ಬೋದು. ಓಕೆ ಹೌದು. ನಿಮ್ಗೆ ಇದ್ರಲ್ಲಿ ಇನ್ನೊಂದ್ ಏನ್ ಆಪ್ಷನ್ ಅಂತ ಅಂದ್ರೆ ನಿಮ್ಗೆ ಡ್ಯೂರಿಂಗ್ ದಿ ಡೇ ಟೈಮ್ ಏನಾದ್ರು ಸೋಲಾರ್ ಎನರ್ಜಿ ಇತ್ತು ಅಂತ ಅಂದ್ರೆ ನಿಮ್ಗೆ ಗ್ರಿಡ್ ನ ಡಿಸ್ಕನೆಕ್ಟ್ ಮಾಡ್ಕೊಡುತ್ತೆ. ಸೊ ಇದು ಎಂಟೈರ್ ಪ್ರೋಗ್ರಾಮ್ ಪ್ರೀ ಪ್ರೋಗ್ರಾಮ್ ಆಗಿರೋದ್ರಿಂದ ಡಿಸ್ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಗ್ರಿಡ್ ನ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎಲೆಕ್ಟ್ರಿಸಿಟಿ ಕೂಡ ಇದರಲ್ಲಿ ಸೇವ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ನಿಮಗೆ ಎಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಲ್ಲಿ ನಿಮ್ಗೆ ಸೋಲಾರ್ ಬೇಸ್ಡ್ ಆಫ್ ಗ್ರಿಡ್ ಮಾಡೆಲ್ ಆಗಿ ಯೂಸ್ ಆಗುತ್ತೆ. ಓಕೆ. ಸೊ ನಿಮ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ವರ್ಟರ್ ಇರೋದಕ್ಕೆನೆ ನೀವೇನ್ ಮಾಡ್ಬೋದು, ಸೋಲಾರ್ ಬೇಸ್ಡ್ ವಿತ್ ಲಿಥಿಯಂ ಬ್ಯಾಟ್ರಿ ಕಂಪ್ಯಾಟಬಿಲಿಟಿ ಇರುವಂತದ್ನ ಹಾಕೋಬಹುದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ಈ ಒಂದು ಪ್ರಾಡಕ್ಟ್ ಇವಾಗ ನಮ್ಗೆ ಆಲ್ರೆಡಿ ಲೆಡ್ ಆಸಿಡ್ ಬ್ಯಾಟ್ರಿ ಇರುತ್ತೆ, ಬಟ್ ಏನಂತ ಅಂದ್ರೆ ಪವರ್ ಶಟ್ ಡೌನ್ ಟೈಮ್ ಅಲ್ಲಿ ಮತ್ತೆ ಸೋಲಾರ್ ಹಾಕೊಂಡ್ರೆ ಅದು ಫ್ರೀಕ್ವೆಂಟ್ ಆಗಿ ಫೇಲ್ಯೂರ್ ಆಗ್ತಾ ಇರುತ್ತೆ, ಅಥವಾ ಲೈಫ್ ತುಂಬಾ ಬೇಗ ರಿಪ್ಲೇಸ್ಮೆಂಟ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ನಿಮ್ಗೆ ಏನ್ ಮಾಡ್ಬೋದು, ಈ ಲಿಥಿಯಂ ಮತ್ತೆ ಸೋಲಾರ್ ಆಪ್ಷನ್ ಬ್ಯಾಟ್ರಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿ ಕೂಡ ಸೇವ್ ಆಗುತ್ತೆ. ಓಕೆ. ಪವರ್ ಡ್ಯೂರಿಂಗ್ ದಿ ಪವರ್ ಶಟ್ ಡೌನ್ ಟೈಮ್ ಅಲ್ಲಿ ಡೇ ಟೈಮ್ ಅಲ್ಲಿ ನಿಮ್ಗೆ ಸೋಲಾರ್ ಎನರ್ಜಿ ಇರುತ್ತೆ, ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ನಿಮ್ಗೆ ಏನಾಗುತ್ತೆ ಎಂಟೈರ್ ಡೇ ಬ್ಯಾಕಪ್ ಬರುತ್ತೆ. ನಿಮ್ಗೆ ಎಲೆಕ್ಟ್ರಿಸಿಟಿ ಇಲ್ದೇ ಇರುವಂತ ಟೈಮ್ ಅಲ್ಲಿ ನಿಮ್ಗೆ ಬ್ಯಾಟ್ರಿ ಕೂಡ ಇರುತ್ತೆ, ಮತ್ತೆ ಎಂಟೈರ್ ಹೋಮ್ ಅಪ್ಲಯನ್ಸಸ್ ಗೆ ನಿಮ್ಗೆ ಎಲೆಕ್ಟ್ರಿಸಿಟಿ ಇರುತ್ತೆ. ಕರೆಂಟ್ ಬಿಲ್ ಕೂಡ ನಿಮ್ಗೆ ಇದರಿಂದ ಸೇವ್ ಮಾಡ್ಬೋದು. ಓಕೆ ಹೌದು. ನಿಮ್ಗೆ ಇದ್ರಲ್ಲಿ ಇನ್ನೊಂದ್ ಏನ್ ಆಪ್ಷನ್ ಅಂತ ಅಂದ್ರೆ ನಿಮ್ಗೆ ಡ್ಯೂರಿಂಗ್ ದಿ ಡೇ ಟೈಮ್ ಏನಾದ್ರು ಸೋಲಾರ್ ಎನರ್ಜಿ ಇತ್ತು ಅಂತ ಅಂದ್ರೆ ನಿಮ್ಗೆ ಗ್ರಿಡ್ ನ ಡಿಸ್ಕನೆಕ್ಟ್ ಮಾಡ್ಕೊಡುತ್ತೆ. ಸೊ ಇದು ಎಂಟೈರ್ ಪ್ರೋಗ್ರಾಮ್ ಪ್ರೀ ಪ್ರೋಗ್ರಾಮ್ ಆಗಿರೋದ್ರಿಂದ ಡಿಸ್ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಗ್ರಿಡ್ ನ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎಲೆಕ್ಟ್ರಿಸಿಟಿ ಕೂಡ ಇದರಲ್ಲಿ ಸೇವ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ನಿಮಗೆ ಎಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಲ್ಲಿ ನಿಮ್ಗೆ ಸೋಲಾರ್ ಬೇಸ್ಡ್ ಆಫ್ ಗ್ರಿಡ್ ಮಾಡೆಲ್ ಆಗಿ ಯೂಸ್ ಆಗುತ್ತೆ. ಓಕೆ. ಸೊ ನಿಮ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ವರ್ಟರ್ ಇರೋದಕ್ಕೆನೆ ನೀವೇನ್ ಮಾಡ್ಬೋದು, ಸೋಲಾರ್ ಬೇಸ್ಡ್ ವಿತ್ ಲಿಥಿಯಂ ಬ್ಯಾಟ್ರಿ ಕಂಪ್ಯಾಟಬಿಲಿಟಿ ಇರುವಂತದ್ನ ಹಾಕೋಬಹುದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಸೇಲ್ಸ್ ಮ್ಯಾನೇಜರ್ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರೇನು? ಲಕ್ಷ್ಮಿ ಅಂತ ಅಂದ್ಬಿಟ್ಟು. ಓಕೆ. ಸೊ ಇವಾಗ ನಮ್ಮ ವೀಕ್ಷಕರು ಏನಾದ್ರು ಬೇರೆ ಸ್ಟೇಟ್ಸ್ ಇಂದ ಅಥವಾ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಏನಾದ್ರು ಆರ್ಡರ್ ನ ಕೊಟ್ರೆ ನೀವು ಯಾವ ರೀತಿ ಡಿಸ್ಪ್ಯಾಚ್ ಮಾಡ್ತೀರಾ? ಮೇಡಮ್, ನಮ್ದು ಎಲ್ಲಾ ತರದ ಟ್ರಾನ್ಸ್ಪೋರ್ಟೇಷನ್ ಗಳನ್ನು ಕೂಡ ಅವೈಲಬಿಲಿಟಿ ಇದೆ. Okay. ಸೊ ಅವರ ಪರ್ಟಿಕ್ಯುಲರ್ ಪ್ಲೇಸ್ ಗೆ ಯಾವ್ದು ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಏನ್ ಪ್ರಿಫರ್ ಮಾಡ್ತಾರೋ ನಾವು ಅದಕ್ಕೂ ಹಾಕೊಡ್ತೀವಿ. ಅಥವಾ ನಮ್ಗೆ ರೆಗ್ಯುಲರ್ ಆಗಿ ಟ್ರಾನ್ಸ್ಪೋರ್ಟೇಷನ್ ನಾವೇ ಕೆಲವೊಂದು ಟ್ರಾನ್ಸ್ಪೋರ್ಟೇಷನ್ ಗಳಲ್ಲಿ ಕಳಿಸ್ತೀವಿ. ಸೊ ಅದ್ರಲ್ಲಿ ಕೂಡ ಹಾಕೊಡ್ತೀವಿ. ಇನ್ ಕೆಲವೊಂದು ರೂರಲ್ ಏರಿಯಾ ಅಥವಾ ಒಂದು ಕೋಸ್ಟಲ್ ರೀಸನ್ ಅಂತ ಪ್ಲೇಸ್ ಗಳು ಇರುತ್ತೆ, ಅಲ್ಲಿಗೆ ಅಷ್ಟು ಈಸಿಯಾಗಿ ಎಲ್ಲ ಸರ್ವಿಸ್ ಗಳು ಹೋಗೋದಿಲ್ಲ. ನಮ್ಗೆ ಇಂಥದ್ ಮಾತ್ರನೇ ಬೇಕು, ಈ ಒಂದು ಎರಡು ಅಷ್ಟೇ ಬರುತ್ತೆ ನಮಗೆ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಕೇಳೋಂತವ್ರು ಇದ್ದಾರೆ. ಸೊ ಅವ್ರಗಳಿಗೆ ಅದೇ ಕೊರಿಯರ್ ನಲ್ಲಿ ಕೂಡ ಹಾಕೊಡ್ತೀವಿ. ಯಾಕಂದ್ರೆ ನಾವಿರೋದು ಬ್ಯಾಂಗ್ಳೂರ್ ನಲ್ಲಿ. ಸೊ ನಮ್ಗೆ ಇಲ್ಲಿ ಎಲ್ಲಾ ತರದ ಟ್ರಾನ್ಸ್ಪೋರ್ಟೇಷನ್ಸ್ ಕೂಡ ಅವೈಲಬಿಲಿಟಿ ಇದೆ. ಸೊ 1 or 2 days ಡಿಫರೆನ್ಸ್ ಅಲ್ಲಿ ಅವರಿಗೆ ಅದು ರೀಚ್ ಆಗೋ ತರ ಮಾಡ್ತೀವಿ. ಅದನ್ನ ಬಿಟ್ರೆ ನಮ್ಗೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಡೀಲರ್ಸ್ ಇದ್ದಾರೆ. ಸೊ ಡೀಲರ್ಸ್ ಥ್ರೂ ಕೂಡ ನಾವು ಅವರಿಗೆ ರೀಚ್ ಆಗೋ ತರ ಮಾಡ್ಕೊಡ್ತೀವಿ. ಓಕೆ. ಸೊ ಮ್ಯಾಮ್, ಈಗ ಅವಿವಾ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಪೇಮೆಂಟ್ ಟರ್ಮ್ಸ್ ಏನೋ ಅಥವಾ ಯಾವ ರೀತಿ ಪೇ ಮಾಡ್ಬೇಕಾಗುತ್ತೆ ಕಸ್ಟಮರ್ಸ್? ಮೇಡಮ್, ನಮ್ದು ಪೇಮೆಂಟ್ ಟರ್ಮ್ಸ್ ಬಂದು 100% ಅಡ್ವಾನ್ಸ್ ಇರುತ್ತೆ. ನೀವು ಯಾವಾಗ ನಮ್ಗೆ ಪ್ಲೇಸ್ ಮಾಡ್ತಿರೋ ಆರ್ಡರ್ಸ್, ಸೊ ಇಮಿಡಿಯೇಟ್ ಆಗಿನೇ ಪೇಮೆಂಟ್ ಮಾಡ್ಬೇಕಾಗತ್ತೆ. ಸೊ ಅಡ್ವಾನ್ಸ್ ಪೇಮೆಂಟ್ ತಗೊಂಡು ಪ್ರೊಸೆಸ್ ತಗೊಳ್ತೀವಿ ನಾವು. ಯೂಶಲ್ ಆಗಿ 1 or 2 days ಅಲ್ಲೇ ಸಿಗುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಕಸ್ಟಮೈಸ್ಡ್ ಪ್ರಾಡಕ್ಟ್ ತರ ಏನಾದ್ರು ಅವ್ರು ಕೇಳಿದ್ರೆ, ಅಥವಾ ಲೊಕೇಶನ್ ಅಂದ್ರೆ ಸ್ವಲ್ಪ ದೂರ ಡಿಸ್ಟೆನ್ಸ್ ಅಂತ ಪ್ಲೇಸ್ ಗಳು ಅಂತ ಟೈಮಲ್ಲಿ 1-2 ದಿನ ಡಿಲೇ ಆಗ್ಬೋದು ಅಷ್ಟೇ. ಬಟ್ 1 or 2 days ಅಲ್ಲಿ ಯೂಶಲ್ ಆಗಿ ಎಲ್ಲಾ ಪ್ರಾಡಕ್ಟ್ ಗಳು ಮಾತ್ರ ಅವರಿಗೆ ಸಿಗುತ್ತೆ. ಮತ್ತೆ ಪೇಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಎಲ್ಲ ಕ್ಯಾಶ್ ಅಲ್ಲಿ ತಗೊಳ್ತೀವಿ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ವಿತ್ ಇನ್ ಬ್ಯಾಂಗ್ಳೂರ್ ಆದ್ರೆ ಸೊ ನಾವು ಕ್ಯಾಶ್ ಆನ್ ಡೆಲಿವರಿ ತಗೊಳ್ತೀವಿ. ನಾವೇ ತಗೊಂಡೋಗಿ ಸರ್ವಿಸ್ ಕೊಟ್ಬಿಟ್ಟು ಅವರಿಗೆ ಕ್ಯಾಶ್ ಅಂತ ತಗೊಳ್ತೀವಿ. ಬಟ್ ಔಟ್ ಆಫ್ ಸ್ಟೇಷನ್ ಅಂತ ಅನ್ನೋದಾದ್ರೆ ಅವ್ರಗಳಿಗೆಲ್ಲ ಫೋನ್ ಪೇ ಇದೆ, ಗೂಗಲ್ ಪೇ ಇದೆ, ನಮ್ಮ ಅಕೌಂಟ್ ಡೀಟೇಲ್ಸ್ ಕೊಡ್ತೀವಿ. ಕಂಪ್ನಿಗೆ ಡೈರೆಕ್ಟ್ ಅಕೌಂಟಿಂಗ್ ಮಾಡಬಹುದು. ಅದನ್ನ ಬಿಟ್ರೆ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಕೂಡ ಇದೆ. ಪೇಮೆಂಟ್ ಲಿಂಕ್ ನ ಕಳಿಸ್ಕೊಡ್ತೀವಿ. ಸೊ ಅದ್ರ ಮುಖಾಂತರ ಕ್ರೆಡಿಟ್ ಕಾರ್ಡ್ ಅಲ್ಲೂ ಕೂಡ ಅವ್ರು ಯೂಸ್ ಮಾಡಬಹುದು. EMI ಫೆಸಿಲಿಟಿ ಕೂಡ ಅವ್ರ ಯಾವ್ದು ಕ್ರೆಡಿಟ್ ಕಾರ್ಡ್ ಇರುತ್ತೋ ಅದ್ರ ಮೇಲೆ EMI ಫೆಸಿಲಿಟಿ ಅವ್ರಿಗೆ ಸಿಗುತ್ತೆ. ಓಕೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.